ಇವತ್ತು ಸುಮಾರು 37.65 ಕೋಟಿ ರೂಪಾಯಿಯಲ್ಲಿ ಇಲ್ಲಿ ಕಾರ್ಮಿಕರ ಶ್ರಮಿಕ ಶಾಲೆಗೆ ಶಿಲಾನ್ಯಾಸವನ್ನು ಮಾಡುವಂತ ಕೆಲಸವನ್ನು ಮಾಡಿದ್ವಿ. ನಾವು ಅತ್ಯಂತ ತರಾತುರಿಯಲ್ಲಿ ಇದನ್ನು ಯಾಕೆ ಮಾಡಿದ್ದು ಅಂತ ಹೇಳಿದ್ರೆ, ಇನ್ನು ಮಳೆ ಬರ್ತದೆ, ಇನ್ನು 10 ದಿವಸ ನಾನು ಇರುವುದಿಲ್ಲ, ಅಂದ್ರೆ ಇವರಿಗೆ ಸಮಯ ಕೊಡ್ಲಿಕ್ಕೆ ಆಗುದಿಲ್ಲ. 2-3 ದಿವಸ ಬೆಂಗಳೂರಿಗೆ ಹೋಗ್ಲಿಕ್ಕೆ ಆಯ್ತು, ಪುನಃ ಶನಿವಾರ ಬರ್ಲಿಕ್ಕೆ ಆಗುದಿಲ್ಲ. 2-3 ದಿವಸದ ಕಾರ್ಯಕ್ರಮ ಇರೋದ್ರಿಂದ ಒಂದು ವಾರ ಇದು ಮುಂದೆ ಹೋದ್ರು ಇವರು ಇಲ್ಲಿ ಕೆಲಸ ಆರಂಭ ಮಾಡ್ಲಿಕ್ಕೆ ಆಗುದಿಲ್ಲ. ಈ ಕೆಲಸವನ್ನು ಬೇರೆ ಮಳೆಗಾಲದ ಒಳಗೆ ಇವರು ತಟ್ಟು ಮಾಡುವಂತ ಕೆಲಸಗಳೆಲ್ಲ ಮಾಡಿದ್ರೆ ನಮಗೆ ಆದಷ್ಟು ಬೇಗ 18 ತಿಂಗಳ ಅವಕಾಶ ಇಲ್ಲ, 18 ತಿಂಗಳಲ್ಲಿ ಅವರು ಇದನ್ನು ಲೋಕಾರ್ಪಣೆ ಮಾಡುವಂತ ಕೆಲಸಗಳನ್ನು ಮಾಡಬೇಕು. ನಮಗೆ ನೆಕ್ಸ್ಟ್ ಚುನಾವಣೆಗೆ ಇರುವುದು 2 ವರ್ಷ. ಅದಕ್ಕೆ ಮೊದಲು ಇದನ್ನು ಉದ್ಘಾಟನೆ ಕೂಡ ಮಾಡಿ ಇಲ್ಲಿ ಮಕ್ಕಳು ಕೂಡ ಬರಬೇಕು ಅಂತ ನಮ್ಮ ಆಸೆ. ಅದಕ್ಕಾಗಿ ಪ್ರೋಟೋಕಾಲ್ ಪ್ರಕಾರ ಯಾವುದೇ ಕಾರ್ಯಕ್ರಮವನ್ನು ನಾವು ಮಾಡಲಿಲ್ಲ. ಆದಷ್ಟು ಬೇಗ ಅವರಿಗೆ ಶಿಲಾನ್ಯಾಸಕ್ಕೆ ಈ ಜಾಗವನ್ನು ವಹಿಸಿಕೊಡ್ಲಿಕ್ಕೆ ಈ ಕಾರ್ಯಕ್ರಮವನ್ನು ನಾವು ಮಾಡಿದ್ದೀವಿ. ಈ ಬಹುಶಃ ನಮ್ಮಲ್ಲಿರುವಂತ ಶಾಲೆಗಳು, ಯಾವ ಶಾಲೆಗಳು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ತಗೊಂಡ್ರೆ 37-40 ಕೋಟಿ ರೂಪಾಯಿಯಲ್ಲಿ ನಿರ್ಮಾಣವಾಗಿರುವಂತ 6ರಿಂದ 12 ತರಗತಿವರೆಗಿನ ಶಾಲೆಗಳು ಯಾವುದೂ ಇರ್ಲಿಕ್ಕಿಲ್ಲ. ಇದು ಇತಿಹಾಸದಲ್ಲಿ ಮೊದಲಿಗೆ ಆಗಿರುವಂತ ಶಾಲೆ ಅಂತ ನಾನು ಹೇಳಲಿಕ್ಕೆ ಮಾಡ್ತೇನೆ. ಇದರಲ್ಲಿ ಯಾವುದೇ ಸಬ್ಜೆಕ್ಟ್ ವೈಸ್ ಟೀಚರ್ಗಳು ಇರ್ತಾರೆ, ವ್ಯವಸ್ಥಿತ ಟೀಚರ್ಗಳು ಕೂಡ ರೆಸಿಡೆನ್ಷಿಯಲ್ ಟೀಚರ್ಗಳು ಇಲ್ಲಿ ಇರ್ತಾರೆ. ಸುಮಾರು ಎಲ್ಲಾ ಶಾಲೆಗಳನ್ನು ನೋಡಿದ್ರೆ ನೀವು 5,000, 10,000, 15,000, 20,000 ಸ್ಕ್ವೇರ್ ಫೀಟ್. ಯಾಕಂತ ಹೇಳಿದ್ರೆ 6ರಿಂದ 12ವರೆಗೆ ಇದ್ದಂತ ಶಾಲೆಗಳು ಹೈಯೆಸ್ಟ್ ಕಾರ್ಯಾಚರಣೆ ಮಾಡುವಂತದ್ದು 10,000 ಸ್ಕ್ವೇರ್ ಫೀಟಿನ ಒಳಗಡೆ. ಇಲ್ಲಿ ಟೋಟಲ್ 71,000 ಸ್ಕ್ವೇರ್ ಫೀಟ್ ಬಿಲ್ಡಿಂಗ್ ಬರ್ತದೆ. ಇದರಲ್ಲಿ ಹೆಣ್ಣು ಮಕ್ಕಳ ಹಾಸ್ಟೆಲು, ಗಂಡು ಮಕ್ಕಳ ಹಾಸ್ಟೆಲು, ಶಾಲೆ, ಮಾಸ್ಟರ್ಗಳಿಗೆ ಅವರಿಗೆ ವಸತಿ ಗೃಹ, ಇದನ್ನೆಲ್ಲ ಸೇರಿ ಸುಮಾರು 7.5 ಎಕರೆಯಲ್ಲಿ ಈ ಶಾಲೆ ಬರ್ತದೆ. ನಾವು ನಿಮ್ಮ ಹತ್ರ ಎಲ್ಲ ಇಲ್ಲಿ ಇರುವವರ ಹತ್ರ, ಮಾಧ್ಯಮದವರ ಹತ್ರ ವಿನಂತಿ ಮಾಡ್ಕೊಳ್ಳೋದು, ಈ ಶಾಲೆಗಳಲ್ಲಿ ಮಕ್ಕಳನ್ನು ಸೇರಿಸಬೇಕಿದ್ರೆ ಅವರು ಕಾರ್ಮಿಕರ ಕಾರ್ಡ್ ಅನ್ನು ಹೊಂದಿರುವ ಮಕ್ಕಳಿಗೆ ಮಾತ್ರ ಅವಕಾಶ ಇರುವಂತದ್ದು. ಬೇರೆ ಯಾರು ಬಂದು ನಾವು ಕಾರ್ಮಿಕರು ಅಂತ ಹೇಳಿ ನಮ್ಮ ಮಕ್ಕಳನ್ನು ಇಲ್ಲಿ ಅಡ್ಮಿಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರಿಂದ ದಯಮಾಡಿ ಯಾರೆಲ್ಲ ಕಾರ್ಮಿಕರು ಇದ್ದಾರೆ ಅವರು ತಮ್ಮ ಕಾರ್ಮಿಕರ ಕಾರ್ಡುಗಳನ್ನು ಮಾಡಿಕೊಡುವಂತ ಕೆಲಸಗಳನ್ನು ಮಾಡಬೇಕು. ಜೊತೆಯಲ್ಲಿ ನಮ್ಮಲ್ಲಿ ಏನು ಪ್ರವೃತ್ತಿ ಇದೆ ಅಂತ ಹೇಳಿದ್ರೆ ನೋಡಿ, ಇಂತಹ ಶಾಲೆಗಳಲ್ಲಿ ನೀವು 1 ಲಕ್ಷ ಫೀಸ್ ಕೊಟ್ಟು ಎಲ್ಲರೂ ಕೂಡ ಸೇರಿಸ್ತಾರೆ. ಅದು ಒಂದು ನಮ್ಗೆ ಸ್ಟ್ಯಾಂಡರ್ಡ್. ಹೆಣ್ಣಮಕ್ಕೆ 1 ಲಕ್ಷ ರೂಪಾಯಿ ಫೀಸ್ ಕೊಟ್ಟು ಕಟ್ಟಬೇಕು. ಇಲ್ಲಿ ಬಡವರ ಮಕ್ಕಳು ಕೂಡ ಮೇಲೆ ಬರಬೇಕು, ಕ್ವಾಲಿಟಿ ಎಜುಕೇಶನ್ ಸಿಗಬೇಕು ಅಂತ ನಮ್ಮ ರಾಜ್ಯದ ಕನಸು, ಈ ದೇಶದ ಕನಸು, ನಮ್ಮೆಲ್ಲರ ಕನಸು. ಈ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಲಾಡ್ ಅವರು ಇರ್ಲಿ, ಕಾರ್ಮಿಕರ ಸಚಿವರು ಅವರಾದ ನಂತರ ಬೇಕಾದಷ್ಟು ಬದಲಾವಣೆಗಳನ್ನು ಆ ಇಲಾಖೆಯಲ್ಲಿ ತಂದಿದ್ದಾರೆ. ಅವರು ಸದನದಲ್ಲಿ ತಂದಿರುವಂತ ಬಿಲ್ಲು, ಯಾವುದೇ ಒಂದು ಬಿಲ್ಗಳನ್ನು ಸದನದಲ್ಲಿ ತಂದ್ರೆ ಅದಕ್ಕೆ ಒಂದಲ್ಲ ಒಂದು ಅಬ್ಜೆಕ್ಷನ್ ಇದ್ದೇ ಇರ್ತದೆ. ಅದು ಸಂತೋಷ್ ಲಾಡ್ ಬದಲಾವಣೆ ತಂದಿರುವಂತ ಕಾರ್ಮಿಕರ ಬಿಲ್ಲು ಒಪೋಸಿಷನ್ ಕೂಡ ಅದನ್ನು ವೆಲ್ಕಮ್ ಮಾಡಿ ಪಾಸ್ ಮಾಡುವಂತ ಕೆಲಸಗಳು ಆಗಿದೆ. ಈ ಹಿಂದೆ ಯಾರಿಗೂ ಈ ಕನಸು ಬಿದ್ದಿಲ್ಲ. ಕಾರ್ಮಿಕರ ಮಕ್ಕಳಿಗೆ ಕೂಡ ತಲಾ ಮಟ್ಟದಲ್ಲಿ ಇರುವಂತಹದ್ದು ಕಾರ್ಮಿಕರು, ಅವರ ಮಕ್ಕಳಿಗೆ ಕೂಡ ಸ್ಟ್ಯಾಂಡರ್ಡ್ ಎಜುಕೇಶನ್ಗಳನ್ನು ಕೊಡಬೇಕು ಅಂತ. ನಮ್ಮ ಮಕ್ಕಳಿಗೆ ಭಾರಿ ಕಡಿಮೆ ಕಾರ್ಮಿಕರ ಕಾರ್ಡ್, ಸುಮಾರು ಒಂದು 10,000 ಜನ ಇದ್ದಾರೆ. ಇದು ಒಂದು ಡಿಸ್ಟಿಕ್ಗೆ ಒಂದು ಶಾಲೆ ಬರುವಂತದ್ದು. ನಾವೇನು ಮಾಡಿದ್ವಿ, ನಮ್ಮ ಕೃಷ್ಣ ಪ್ರಸಾದ್ ಅವರು ಕೇಳ್ತಾ ಇದ್ರು, ಒಂದು ಎಂಚ ಬರ್ತೇನ್ರಿ ಎಲ್ಲ ಲೋಕಲ್ದಾಗ ಅರ್ಜಿ ಕೊಡ್ತಾರ ಅಂತ. ನಾನು ಅರ್ಜಿ ಕೊಟ್ಟು ಬರೋದಲ್ಲ, ನಮ್ಮ ಸರ್ಕಾರ ಈ ರಾಜ್ಯದಲ್ಲಿ ಎಲ್ಲಾ ಡಿಸ್ಟಿಕ್ಗಳು ಒಂದೊಂದು ಶಾಲೆಯನ್ನು ಆರಂಭ ಮಾಡಬೇಕು ಅಂತ ಕಾನೂನನ್ನು ತಂದಿತ್ತು. ಎಲ್ಲರಿಗೆ ಯಾರು ಬೇಗ ಜಾಗ ಕೊಡ್ತಾರೆ ಅವರಿಗೆ ಅವಕಾಶ ಇತ್ತು. ನಾವು ಪುತ್ತೂರಿನವರು ನಾವು ಬೇಗ ಜಾಗ ಮಾಡಿ ಶಿವರಾಮಲ್ಲ ಸನತ್ ಹತ್ರ ಎಲ್ಲ ಗಲಾಟೆ ಮಾಡಿ ಬೇಗ ಜಾಗ ಕೊಟ್ಟು ಅಧಿಕಾರಿಗಳು ಅದಕ್ಕೆ ಸಹಕಾರ ಮಾಡಿದ್ರು. ನಮಗೆ ಪುತ್ತೂರಿಗೆ ಬಂದು ಬಿಡ್ತಾರೆ. ಇಲ್ಲಾಂದ್ರೆ ಮೂಡುಬಿದ್ರೆ ಅವರು ಭಾರಿ ಟ್ರೈ ಮಾಡ್ತಾರೆ ಮೂಡುಬಿದ್ರಿಗೆ ಹೋಗ್ಬೇಕು ಅಂತ. ಆ ರೀತಿ ಅದನ್ನು ನಮ್ಮ ಪುತ್ತೂರಿಗೆ ತರುವಂತ ಕೆಲಸವನ್ನು ಮೆಡಿಕಲ್ ಕಾಲೇಜು ಕೂಡ ಹಾಗೆ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಮಾತ್ರ ಮಾಡ್ಲಿಕ್ಕೆ
ಇಡೀ ಕರ್ನಾಟಕ ರಾಜ್ಯದಲ್ಲಿ ಪುತ್ತೂರಲ್ಲಿ ಮಾತ್ರ ತಾಲೂಕು ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಮಾಡುವಂತದ್ದು. ಕನಕಪುರಕ್ಕೆ ನಮ್ಮ ಡಿ ಕೆ ಶಿವಕುಮಾರ್ ಅವರ ಊರಿಗೆ ಒಂದು ಕೊಟ್ಟಿದ್ದಾರೆ, ಇನ್ನು ಎದ್ದಿಲ್ಲ, ಹೇಳ್ತಾ ಇದೆ ಅಷ್ಟೇ, 4-5 ವರ್ಷ ಆಯ್ತು, ಮೇಲೆ ಬರ್ತಾ ಇದೆ ಅಷ್ಟೇ. ಅದು ನಮಗೆ ಈಗಲೇ ಮೆಡಿಕಲ್ ಹಾಸ್ಪಿಟಲ್ಗೆ ಟೆಂಡರ್ ಆಗುವಂತ ಕೆಲಸಗಳು ಆಗಿದೆ. ಈ ರೀತಿ ಇದರ ಪ್ರಯೋಜನಗಳನ್ನು ನಾವೆಲ್ಲ ಪಡ್ಕೊಳ್ಳುವಂತ ಕೆಲಸಗಳು ಮಾಡಬೇಕು. ಈಗ ನಮ್ಮ ಹತ್ರ ಇನ್ನೊಂದು ಹಾಸ್ಟೆಲ್ ಈಗ ಬಜತ್ತೂರಲ್ಲಿ ಆಗ್ತದೆ 22 ಕೋಟಿ ರೂಪಾಯಿಯಲ್ಲಿ, ಅದಕ್ಕೂ ಕೂಡ ಟೆಂಡರ್ ಆಗಿ ಕಾಂಟ್ರಾಕ್ಟರ್ ಫೈನಲ್ ಆಗಿದೆ. ಜಾಗದ ಸ್ವಲ್ಪ ವ್ಯತ್ಯಾಸಗಳಿದೆ, ಫಾರೆಸ್ಟ್ ನವರು ಒಂದು ಕ್ಲಿಯರೆನ್ಸ್ಗಾಗಿ ಕಾಯ್ತಾ ಇದ್ದೇವೆ. ಮುಂದಿನ 10-15 ದಿವಸಗಳಲ್ಲಿ ಅದಕ್ಕೂ ಕೂಡ ಶಿಲಾನ್ಯಾಸವನ್ನು ಮಾಡಿ 2 ವರ್ಷದವರೆಗೆ ಅದನ್ನು ಉದ್ಘಾಟನೆ ಮಾಡುವಂತದ್ದು. ನಮ್ಮ ಮುಂಡೂರಲ್ಲಿ ಗ್ರೌಂಡ್ಗೆ ಕೂಡ ಟೆಂಡರ್ ಆಗಿದೆ, ಅದು ಕೂಡ ಇನ್ನು 1 ವಾರದಲ್ಲಿ ಆ ಗ್ರೌಂಡ್ಗೆ 10 ಕೋಟಿ ರೂಪಾಯಿಯಲ್ಲಿ ಅದನ್ನು ಶಿಲಾನ್ಯಾಸ ಮಾಡುವಂತ ಕೆಲಸವನ್ನು ಮಾಡ್ತೇವೆ. RTO ಟ್ರ್ಯಾಕಿಗೆ 8.5 ಕೋಟಿ ರೂಪಾಯಿ ಬಂದಿದೆ, ಅದನ್ನು ಕೂಡ ಆ ಟ್ರ್ಯಾಕ್ ಅಲ್ಲಿ ಕೂಡ ಫಾರೆಸ್ಟ್ ಅವರ NOC ಬರ್ಲಿಕ್ಕಿದೆ, ಅದು ಆದ ಕೂಡಲೇ ಅದನ್ನು ಕೂಡ ನಮ್ಮ ಕಲ್ಪನೆಗಳಿಗೆ ಈ 3 ವರ್ಷದಲ್ಲಿ ನಾವು ಎಷ್ಟು ದುಡ್ಡನ್ನು ತರಲಿಕ್ಕೆ ಆಗ್ತದೆ, ಪ್ರೊಜೆಕ್ಟ್ಗಳನ್ನು ತರಲಿಕ್ಕೆ ಆಗ್ತದೆ, ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡ್ತಾ ಇದ್ವಿ. ಇನ್ನೊಂದನ್ನು ಇಂಪ್ಲಿಮೆಂಟೇಷನ್ ಪಾರ್ಟ್ ಮಾಡಬೇಕು. ಇಲ್ಲಾಂದ್ರೆ ಏನಾಗ್ತದೆ, ನಾವು ಅನೌನ್ಸ್ ಮಾಡೋದು ಮಾತ್ರ, ಉದ್ಘಾಟನೆ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ, ಜನರಿಗೆ ನೋಡುವಂತದ್ದು ಕಷ್ಟ ಆಗ್ತದೆ. ಅದಕ್ಕೆ ಈಗ ಜನರು ಬರೀ ನಾವು ಪೇಪರ್ ಅಲ್ಲಿ ಓದಿದ್ದನ್ನು ನಂಬುದಿಲ್ಲ, ಅಲ್ಲಿ ಬಿಲ್ಡಿಂಗ್ ಮೇಲೆ ಬಂದ್ರೆ ಮಾತ್ರ ನಂಬ್ತಾರೆ, ಆ ಕೆಲಸಗಳು ಆದ್ರೆ ಮಾತ್ರ ನಂಬ್ತಾರೆ. ನಾವು ಹಿಂದಿನವರ ತರ ತೆಂಗಿನಕಾಯಿ ಮಾತ್ರ ಹೊಡಿದಲ್ಲ, ನಾವು ತೆಂಗಿನಕಾಯಿ ಹೊಡೆದು ಉದ್ಘಾಟನೆ ಮಾಡಿ ಲೋಕಾರ್ಪಣೆ ಮಾಡುವಂತ ಕನಸು ನಮ್ಮ ಹತ್ರ ಇದೆ. ನಾವು ಏನೆಲ್ಲ ಈ 3 ವರ್ಷದಲ್ಲಿ ಏನು ವಾಗ್ದಾನವನ್ನು ಇಲ್ಲಾಂದ್ರೆ ಹೇಳಿದೀವಿ, ಪ್ರೆಸ್ಸಿಗೆ ಮಾಧ್ಯಮಕ್ಕೆ ಹೇಳಿದೀವಿ, ಅದನ್ನೆಲ್ಲ ಕಟ್ಟಡವನ್ನು ಮಾಡಿ ಉದ್ಘಾಟನೆ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ಆಗ ಜನ ನಮ್ಮ ಮೇಲೆ ನಂಬಿಕೆ ಹೆಚ್ಚಾಗ್ತದೆ. ಹೌದು, ಇವರು ಹೇಳಿದ್ದನ್ನು ಮಾಡಿದ್ದಾರೆ ಅನ್ನುವ ವಿಚಾರ ಜನರಿಗೂ ಕೂಡ ಗೊತ್ತಾಗ್ತದೆ. ಆ ರೀತಿ ಇಲ್ಲಿ ಕೆಲಸ ಮಾಡುವಂತ ಕೆಲಸವನ್ನು ಮಾಡ್ತೇವೆ. ನಾವು ಇನ್ನೊಮ್ಮೆ ನಿಮ್ಮ ಹತ್ರ ವಿನಂತಿ ಮಾಡಿಕೊಡುವಂತದ್ದು, ನಮ್ಮ ಮಕ್ಕಳನ್ನು ಸೇರಿಸಿ. ಎಷ್ಟೋ ಜನ ಮನೆಯಲ್ಲಿ ತಿನ್ಲಿಕ್ಕಿಲ್ಲ, ಆಹಾರದ ವ್ಯವಸ್ಥೆ ಸರಿ ಇಲ್ಲ, ಎಜುಕೇಶನ್ ಸರಿ ಇಲ್ಲ, ಆದ್ರೂ ಕೂಡ ನಮ್ಮ ಮಕ್ಕಳನ್ನು ಮನೆಯಲ್ಲಿ ಹೋಗಿ ಕಳಿಸ್ಕೊಬೇಕು. ಅಂಬೇಡ್ಕರ್ ಶಾಲೆಗಳು ಹೇಗಿದೆ, ನಮ್ಮಲ್ಲಿ ಸರ್ಕಾರಿ ಹಾಸ್ಟೆಲ್ಗಳು ಶಾಲೆಗಳು ಹೇಗಿದೆ. ನಮ್ಮ ನಾರ್ತ್ ಕರ್ನಾಟಕದವರು ಮೇಲ್ಗಡೆ ಘಟ್ಟದ ಮೇಲ್ಗಡಕ್ಕೆ ಅವ್ರಿಗೆ MLA ಸೀಟ್ ಸಿಕ್ಕಿದಾಗೆ ಅದರಲ್ಲಿ ಒಂದು ಸೀಟ್ ಸಿಗುದಿದ್ರೆ ನಮ್ಮ ಮಕ್ಕಳು ಯಾರನ್ನು ಕಳಿಸ್ಕೊಡ್ಲಿಕ್ಕೆ ಹೋಗುದಿಲ್ಲ, ಯಾರು ಅದರ ಹತ್ರ ಹೋಗುದಿಲ್ಲ. ನಾನ್ ವೆಜ್ ಊಟ ಇದೆ, ಇಂಗ್ಲಿಷ್ ಮಾಧ್ಯಮ ಶಾಲೆ ಇದೆ, ರೆಸಿಡೆನ್ಷಿಯಲ್ ಸ್ಕೂಲ್, ಶನಿವಾರ ಆದಿತ್ಯವಾರ ಮನೆಗೆ ಕರ್ಕೊಂಡು ಹೋಗ್ಬೋದು. ತಮಗೆ ಯಾರಾದ್ರೂ ಬಡವರು ಅಂತವರು ಯಾರ ಇದ್ರೆ, ಬಡವರು ಆಗ್ಬೇಕಂತಿಲ್ಲ. ಇಫ್ ಯು ವಾಂಟ್ ಟು ಗಿವ್ ಅ ಗುಡ್ ಎಜುಕೇಶನ್ ಟು ಯುವರ್ ಕಿಡ್ಸ್, ಯುವರ್ ಚಿಲ್ಡ್ರನ್ಸ್, ಪ್ಲೀಸ್ ಸೆಂಡ್ ಇಟ್ ಟು ಸಚ್ ಹಾಸ್ಟೆಲ್ಸ್. ಕಳಿಸ್ಕೊಡಿ ಅಲ್ಲಿಗೆ. ಇದು ಯಾರಿಗೆ ಕಳಿಸ್ಕೊಡುವಂತದ್ದು, ಅದನ್ನು ಸೇರಿಸುವಂತ, ಅದನ್ನು ಮಾಡುವಂತ ಕೆಲಸ ನಮ್ಮ ಕಾರ್ಯಕರ್ತರು. ನೀವು ಅವರ ಯಾರಿಗಾದ್ರೂ ಒಬ್ಬರ ಮಗಳನ್ನು ಇಂತಹ ಶಾಲೆಗಳಲ್ಲಿ ಸೇರಿಸುವಂತ ಕೆಲಸ ಮಾಡಿದ್ರೆ ಅವ್ರ ಜೀವನ ಪರ್ಯಂತ ನಿಮ್ಮ ಹೆಸರನ್ನು ಗೆಲ್ಲುವಂತ ಕೆಲಸಗಳು ಆಗ್ತದೆ. ಇವತ್ತು ಕಾರ್ಮಿಕರ ಮಕ್ಕಳಿಗೆ ಇದರ ಬಗ್ಗೆ ಮಾಹಿತಿಗಳು ಕಡಿಮೆ ಇದೆ, ನಾವು ಅದನ್ನು ಮಾಡುವಂತ ಕೆಲಸಗಳನ್ನು ಮಾಡಬೇಕು. ಬಡವರ ಮಕ್ಕಳು ಯಾರು ಮನೆಯಲ್ಲಿ ಕಷ್ಟ ಬಂದು ಅದು ಇದು ಕಿರಿಕಿರಿ ಓದ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ, ತಂದು ತೀರಿಸುವಂತ ಕೆಲಸವನ್ನು ನಾವು ಮಾಡಿದ್ರೆ ಅದು ದೇವರು ಮೆಚ್ಚುವಂತ ಕೆಲಸ. ನಾವು ಅದನ್ನೆಲ್ಲ ನಾವು ಮಾಡಬೇಕು. ಬರೀ ಇವತ್ತು ಶಿಲಾನ್ಯಾಸ ಮಾಡಿ ನಾಳೆ ಉದ್ಘಾಟನೆ ಮಾಡಿ ಎಲ್ಲೆಲ್ಲ ಮಕ್ಕಳು ಬರ್ಲಿ, ಎಲ್ಲೆಲ್ಲ ಮಕ್ಕಳು, ನಮ್ಮ ಕಾರ್ಮಿಕರ ಮಕ್ಕಳು ಕೂಡ ಈ ಪ್ರಯೋಜನವನ್ನು ಪಡೆದು ನಾಳೆ IAS, IPS ಇನ್ನು ಏನಾದ್ರೂ ದೊಡ್ಡ ದೊಡ್ಡ ಹುದ್ದೆಗಳಿಗೆ ಹೋದ್ರೆ ನಮಗೆ ನಮ್ಮ ಜೀವನ ಪರ್ಯಂತ ನಾವು ಮಾಡಿದ ಸಾಧನೆಗಳು ಅದು ಕೂಡ ಒಂದಾಗ್ತದೆ ಅನ್ನೋ ಮಾತನ್ನು ಹೇಳಿ ಅತ್ಯಂತ ಸಂತೋಷದಿಂದ ಈ ಕಟ್ಟಡಕ್ಕೆ ಶಿಲಾನ್ಯಾಸವನ್ನು ಮಾಡುವಂತ ಕೆಲಸವನ್ನು ಮಾಡ್ತಿದೆ. ಇವತ್ತು ಶಿವರಾಮ ಅಲ್ವಾಡು ಮತ್ತು ಸನತ್ ಅವರು ಈ ಭಾಗದ ಜಾಗವನ್ನು